ನಮಸ್ತೆ, ನಾನು ನಿಮ್ಮ ಗುಲ್ಬರ್ಗ ಓಂಕಾರ ಮಾತಾಡ್ತಿರೋದು. ಓಂಕಾರ ಪ್ರಾಪರ್ಟೀಸಿಂದ ಒಂದು ಲ್ಯಾಂಡ್ ಬಂದಿದೆ ನೋಡಿ. ಈ ಮಣ್ಣು ಹುಡುಗಿರೋ ಒಂದು ಲ್ಯಾಂಡು 1.5 ಎಕರೆ ಲ್ಯಾಂಡ್ ಬರುತ್ತೆ, ತೋರಿಸ್ತೀನಿ ಇವಾಗ. ಇದು ಜಸ್ಟ್ ಒಂದು 150 ಮೀಟ್ರ್ ಬರುತ್ತೆ ಅಷ್ಟೇ, ಸ್ಟೇಟ್ ಹೈವೇಯಿಂದ. ನಿಮಗೆ ನ್ಯಾಷನಲ್ ಹೈವೇಗೆ 3 ಕಿಲೋಮೀಟ್ರ್ ಬರುತ್ತೆ ಅಷ್ಟೇ ಲ್ಯಾಂಡ್ಗೆ. 30 ಅಡಿ ರೋಡ್ ಬರುತ್ತೆ, ಮಣ್ಣು ರೋಡು. ಇದೇ ಲ್ಯಾಂಡು ಬಾಕ್ಸ್ ಟೈಪಲ್ಲಿ ತುಂಬ ಚೆನ್ನಾಗಿದೆ. ರೈತರ ಪ್ರಾಪರ್ಟಿ, ಜನರಲ್ಲು, ಲಿಂಗಾಯತರು. ರೈತರ ಪ್ರಾಪರ್ಟಿ 1 ಎಕರೆ 20 ಗುಂಟೆ ಇದೆ. ಅದೇ ತೆಂಗಿನ ಸಸಿ ಇದೆಯಲ್ಲ, ಅಲ್ಲಿವರೆಗೂ ಬರುತ್ತೆ. ತುಂಬ ಚೆನ್ನಾಗಿದೆ, ಬಾಕ್ಸ್ ಟೈಪಲ್ಲಿ ತುಂಬ ಚೆನ್ನಾಗಿದೆ. ನ್ಯಾಷನಲ್ ಗುಂಡ್ಲುಪೇಟೆ ಟು ಮೈಸೂರು ಟು ಗುಂಡ್ಲುಪೇಟೆ ನ್ಯಾಷನಲ್ ಹೈವೇಯಿಂದ ಕೇವಲ ಬರೀ 3 ಕಿಲೋಮೀಟ್ರ್ ಬರುತ್ತೆ. ಹಾಗೆ ಸ್ಟೇಟ್ ಹೈವೇಗೆ ಬಂದು ಸ್ಟೇಟ್ ಹೈವೇಯಿಂದ ಬರೀ 150 ಮೀಟ್ರ್ ಬರುತ್ತೆ ಅಷ್ಟೇ ಈ ಲ್ಯಾಂಡು. ನೋಡಿ, ಪಕ್ಕದಲ್ಲೆಲ್ಲ ತೋಟ ಇದೆ, ತೋಟದ ಪಕ್ಕದೇ ಈ ಲ್ಯಾಂಡು. ಒಳ್ಳೆ ನೀರು, ಒಳ್ಳೆ ವಾಟರ್ ಬೆಲ್ಟ್ ಇರೋಂಥ ಜಾಗ. ಅವರು ಎಕರೆಗೆ ಪ್ರೈಸ್ ಬಂದ್ಬಿಟ್ಟು 36 ಲಕ್ಷ ಹೇಳ್ತಾಯಿದ್ದಾರೆ. ನೆಗಿಷಿಬಲು, ನೆಗಿಷಿಬಲ್ದು ಅಷ್ಟೇ. ಓನರ್ ಟು ಓನರ್ ಸೀಟಿಂಗ್ ಇರುತ್ತೆ, ನಮ್ಮದು 2% ಕಮಿಷನ್ ಇರುತ್ತೆ. ಡಾಕ್ಯುಮೆಂಟ್ ಲೀಗಲ್ ಆಗಿದೆ, ಬೇಕಾದ್ರೆ ನೀವು ಡೈರೆಕ್ಟ್ ರಿಜಿಸ್ಟರ್ ಮಾಡ್ಬೋದು. ಜನರಲ್ ಪ್ರಾಪರ್ಟಿ. ನಿಮಗೆ ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಬರ್ಬೋದು, ಬ್ಯಾಂಗ್ಳೂರಿಗೆ ಒಂದು 200 ಬರ್ಬೋದು. ಒಳ್ಳೆ ಸೆಕ್ಯೂರ್ ಜಾಗ, ನಿಮಗೆ ತುಂಬ ಚೆನ್ನಾಗಿದೆ. ಅಗ್ರಿಕಲ್ಚರ್ಗೆ ಒಳ್ಳೆ ಸೂಕ್ತವಾದಂಥ ಜಾಗ ಇದು. ತುಂಬ ಚೆನ್ನಾಗಿದೆ, ಬಾಕ್ಸ್ ಟೈಪಲ್ಲಿ ನೀಟಾಗಿದೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್, ಧನ್ಯವಾದಗಳು. ಪ್ರೈಸ್ ಬಂದ್ಬಿಟ್ಟು 36 ಲಕ್ಷ ಹೇಳ್ತಿದ್ದಾರೆ ಎಕರೆ, ಸ್ವಲ್ಪ ನೆಗೆಸಿಬಲ್ ಇದೆ. ಓಕೆ, ಥ್ಯಾಂಕ್ ಯು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್, ಧನ್ಯವಾದಗಳು. ಈಸ್ಟ್ ಫೇಸಿಂಗ್ ಬರುತ್ತೆ, ಅಂದರೆ ಪಶ್ಚಿಮಕ್ಕೆ ಬರುತ್ತೆ, ಈಸ್ಟ್ ಫೇಸಿಂಗ್ ಬರುತ್ತೆ ಸರ್. ಓಕೆ, ಥ್ಯಾಂಕ್ ಯು.